ಒಬ್ಳು ಹೆಂಡತಿ ತನ್ನ ಗಂಡನಿಗೋಸ್ಕರ ಏನೆಲ್ಲ ಮಾಡ್ಬೋದು. ಅವಳೊಬ್ಳು ಸಾವಿತ್ರಿಯಾಗಿ ಭಗವಂತನ ಜೊತೆ ತನ್ನ ಪತಿಯ ಪ್ರಾಣವನ್ನ ಉಳಿಸ್ಕೊಳ್ಳೋದಿಕ್ಕೆ ಜಗಳ ಮಾಡ್ಬೋದಾ? ತನ್ನ ಗಂಡನಿಗೋಸ್ಕರ ಆಕಾಶ ಭೂಮಿನೇ ಒಂದು ಮಾಡ್ಬೋದಾ? ಅಥವಾ ತನ್ನ ಗಂಡನಿಗೋಸ್ಕರ ಅರಮನೆಯನ್ನೇ ಬಿಟ್ಟು ನನ್ಗೇನು ಬೇಡ ಅಂತ ಅವನ ಕೈ ಹಿಡಿದು ಕಾಡಿಗೆ ವನವಾಸಕ್ಕೆ ಹೋಗ್ಬೋದಾ? ಅಂತ ಪತ್ನಿಯರು ಈ ಕಲಿಯುಗದಲ್ಲಿ ಸಿಗೋದು ತುಂಬಾ ವಿರಳ. ಆದ್ರೆ ಅಂಥ ಕಲಿಯುಗದ ಸೀತೆಯೊಬ್ಬಳನ್ನ ನಾನ್ ನೋಡ್ದೆ ಕಣ್ರಿ. ಅವ್ರ ಕತೆ ಕೇಳಿ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಅಷ್ಟಕ್ಕೂ ಯಾರಿವ್ರು? ಇವ್ರ ಜೀವನದಲ್ಲಿ ಅಂಥದ್ದೇನ್ ನಡೀತು ನೋಡೋಣ ಬನ್ನಿ. ಬಿಬೇಕ್ ಮತ್ತೆ ಸೃಜನಾ ಸುಬೇದಿ ಇವರು ಮೂಲತಃ ನೇಪಾಳದವರು. ಇವರಿಬ್ರು ಚಿಕ್ಕಂದಿನಿಂದಲೂ ಜೊತೆಯಲ್ಲೇ ಓದ್ತಾರೆ. ಅಂದ್ರೆ ಬಿಬೇಕ್ ಯಾವ ಸ್ಕೂಲ್ನಲ್ಲಿ ಓದ್ತಿದ್ನೋ ಅದೇ ಸ್ಕೂಲ್ನಲ್ಲಿ ಸೃಜನಾ ಕೂಡ ಓದ್ತಿದ್ಲು. ಆದ್ರೆ ಬಿಬೇಕ್ ಸೃಜನಾಗಿಂತ ಸೀನಿಯರ್ ಆಗಿದ್ದ. ನಂತರ ಅವರಿಬ್ಬರ ಪರಿಚಯ ಸ್ನೇಹವಾಗಿ ಬದಲಾಯಿತು. ಅವರ ಸ್ಕೂಲ್ನ ಅವಧಿ ಮುಗಿದ ನಂತರ ಕಾಲೇಜ್ನಲ್ಲೂ ಅವರಿಬ್ಬರು ಜೊತೆಯಲ್ಲೇ ಓದ್ತಾರೆ. ಅವರ ಒಡನಾಟ ಹೆಚ್ಚಾಗ್ತಾ ಹೋಯ್ತು. ಅವರಿಬ್ಬರು ಒಬ್ಬರನ್ನೊಬ್ರು ಹೆಚ್ಚಾಗಿ ಭೇಟಿ ಆಗ್ತಿದ್ರು. ಇಬ್ಬರು ಸೇರಿ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಿದ್ರು. ಅವರ ಒಡನಾಟದಿಂದ ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಹೀಗಾಗಿ ಅವರಿಬ್ಬರ ನಡುವೆ ಇದ್ದಂತ ಸ್ನೇಹ ಅನ್ನೋ ಭಾವನೆ ಪ್ರೀತಿಯಾಗಿ ಬದಲಾಯಿತು. ಒಬ್ಬರನ್ನೊಬ್ರು ತುಂಬಾ ಇಷ್ಟಪಡೋಕೆ ಶುರು ಮಾಡ್ಕೊಂಡ್ರು. ಒಬ್ಬರನ್ನ ಬಿಟ್ಟು ಮತ್ತೊಬ್ರು ಇರೋಕಾಗ್ದೇ ಇರೋಷ್ಟು ಅವರ ಪ್ರೀತಿ ಹೆಮ್ಮರವಾಗಿ ಬೆಳೆಯುತ್ತಾ ಹೋಯ್ತು. ಕೊನೆಗೂ ಎರಡೂ ಕಡೆ ಕುಟುಂಬದವರನ್ನ ಒಪ್ಸಿ ಎಲ್ಲರ ಸಮ್ಮುಖದಲ್ಲಿ ಇವರಿಬ್ರು ಮದುವೆ ಕೂಡ ಆಗ್ತಾರೆ. ಅನಂತರ ಅವರಿಬ್ರು ತುಂಬಾ ಖುಷಿಯಾಗಿ ಒಬ್ಬರಿಗೆ ಮತ್ತೊಬ್ಬರು ತರಲೆ ತುಂಟಾಟಗಳನ್ನ ಮಾಡಿಕೊಂಡು ಸಮಯ ಕಳೀತಾರೆ. ಅವರಿಬ್ಬರ ಖುಷಿಗೆ ಸಂತೋಷಕ್ಕೆ ಮಿತಿ ಏನೋದೇ ಇರಲಿಲ್ಲ. ನಂತರ ಅವರಿಬ್ರು ಇನ್ನು ಜಾಸ್ತಿ ಓದ್ಬೇಕು ಅನ್ನೋ ಆಸೆಯಿಂದ PhD ಓದೋದಿಕ್ಕೆ ಅವರಿಬ್ರು US ಹೋಗ್ತಾರೆ. ಅಲ್ಲೂ ಕೂಡ ಅವರ ಸಂತೋಷಕ್ಕೆ ಕೊರತೆಯೇ ಇರಲಿಲ್ಲ. ಖುಷಿಯಲ್ಲಿ ನಗುವಿನಲ್ಲೇ ಅವರ ದಿನಗಳು ಕಳೆಯುತ್ತಾ ಹೋದ್ವು. ಆದ್ರೆ ಆಗಾಗ್ಲೇ ಅವರ ಬಾಳಲ್ಲಿ ಕಪ್ಪು ಮೋಡ ಆವರಿಸಿತ್ತು. ಹೌದು, ಸೃಜನಾ ಅವರ ಮುದ್ದಿನ ಗಂಡ ಬಿಬೇಕ್ ಅವ್ರಿಗೆ ಆಗಾಗ ಅವರ ತಲೆಯಲ್ಲಿ ನೋವು ಕಾಣಿಸಿಕೊಳ್ತಿತ್ತು. ಆದ್ರೆ ಆ ನೋವಿನ ಬಗ್ಗೆ ಬಿಬೇಕ್ ಅವರು ನಿರ್ಲಕ್ಷ್ಯ ಮಾಡ್ತಾ ಹೋದ್ರು. ಹಾಗೆ ದಿನಗಳು ಕಳೆದಂತೆ ಆ ನೋವು ಹೆಚ್ಚಾಗ್ತಾ ಹೋಯ್ತು. ಅದು ಎಷ್ಟರ ಮಟ್ಟಕ್ಕೆ ಅಂದ್ರೆ ಕೆಲವೊಂದು ಸಾರಿ ಆ ನೋವಿನಿಂದ ನಡೆಯೋಕು ಸಾಧ್ಯವಾಗದೇ ಇರುವಷ್ಟು ವಿಪರೀತವಾಗಿ ಅವರ ತಲೆಯಲ್ಲಿ ನೋವು ಹೆಚ್ಚಾಯ್ತು. ಇದರಿಂದ ಆ ನೋವನ್ನ ತಡೆಯಲಾಗದೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಅವರು ತಲೆಯ ಭಾಗದಲ್ಲಿ ವಿಪರೀತವಾಗಿ ನೋವಿರೋದ್ರಿಂದ MRI ಟೆಸ್ಟ್ ಅನ್ನ ಮಾಡಿಸೋದಿಕ್ಕೆ ಸಲಹೆ ಕೊಡ್ತಾರೆ. ಅದೇ ರೀತಿ MRI ಟೆಸ್ಟ್ ಅನ್ನು ಕೂಡ ಮಾಡಿಸ್ತಾರೆ. ಆಗ ಸ್ಕ್ಯಾನಿಂಗ್ ರಿಪೋರ್ಟ್ ನಲ್ಲಿ ಅತಿ ದೊಡ್ಡ ಆಘಾತವೇ ಕಾದಿತ್ತು. ಸೃಜನಾ ಅವರ ಗಂಡ ಬಿಬೇಕ್ ಅವ್ರಿಗೆ 4th ಸ್ಟೇಜ್ ಬ್ರೈನ್ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ತನ್ನ ಪತಿಯ ಬಗ್ಗೆ ಈ ರೀತಿಯಾದಂತ ಸುದ್ದಿಯನ್ನ ಕೇಳಿ ಸಿಡಿಲೆ ಬಡಿದಂತಾಯ್ತು. ತನ್ನ ಗಂಡನಿಲ್ಲದ ಬದುಕು ಶೂನ್ಯವೆನಿಸಿತ್ತು. ಅದರ ಜೊತೆಗೆ ಡಾಕ್ಟರ್ ಮತ್ತೊಂದು ವಿಷಯವನ್ನ ಹೇಳಿರ್ತಾರೆ. ಅದೇನೆಂದ್ರೆ ಬಿಬೇಕ್ ಅವರು ಇನ್ನು ಜಾಸ್ತಿ ದಿನ ಬದುಕಲ್ಲ. ಹೆಚ್ಚು ಅಂದ್ರೆ 6 ತಿಂಗಳು ಅಥವಾ 1 ವರ್ಷ ಬದುಕೋದು. ಈಗಾಗಲೇ ಕಾಲ ಮಿಂಚೋಗಿದೆ ಅನ್ನೋ ಕಹಿ ಸತ್ಯವನ್ನ ನಂಬೋಕು ಸೃಜನಾ ಅವರು ತಯಾರಿರ್ಲಿಲ್ಲ. ಆಗ ಗಂಡನನ್ನ ತಬ್ಬಿ ಗಳಗಳನ್ನೇ ಅತ್ತಳಂತೆ. ಆದ್ರೂ ಡಾಕ್ಟರ್ ಹೇಳಿದ್ದನ್ನೇ ಸುಳ್ಳು ಮಾಡಬೇಕು, ತನ್ನ ಗಂಡನಿಂದ ಆ ಸಾವನ್ನೇ ದೂರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಲು. ಅದರಂತೆಯೇ ಬಿಬೇಕ್ ಅವರು ಕೂಡ ಸ್ವಲ್ಪ ದಿನ ಚೆನ್ನಾಗೇ ಇದ್ರು. ಬ್ರೈನ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡ್ರು. ಆದ್ರೆ ಕಾಯಿಲೆ ತನ್ನ ಕೆಲಸವನ್ನ ಮೆಲ್ಲಗೆ ಶುರು ಮಾಡಿಕೊಂಡಿತ್ತು. ಆ ಕಾಯಿಲೆಯಿಂದ ಬಿಬೇಕ್ ಕೆಲ ದಿನಗಳ ನಂತರ ಓಡಾಡೋಕು ಆಗದೆ ಓಡಾಡೋದನ್ನೇ ನಿಲ್ಲಿಸಿಬಿಟ್ರು. ಆದ್ರೆ ಸೃಜನಾ ತನ್ನ ಗಂಡನ ಮೇಲಿದ್ದಂತ ಪ್ರೀತಿಯಿಂದ ಅವನಿಗೆ ಧೈರ್ಯ ತುಂಬ್ತಿದ್ಲು. ನಿನಗೇನೂ ಆಗಲ್ಲ ಅಂತ ಅವನ ಸೇವೆ ಮಾಡ್ತಿದ್ಲು. ಆದ್ರೆ ದಿನಗಳು ಕಳೆಯುತ್ತಾ ಹೋದಂತೆ ಅವನ ಆರೋಗ್ಯ ಹದಗೆಡುತ್ತಾ ಹೋಯ್ತು. ಆದ್ರೂ ಸೃಜನಾ ಅವರು ತನ್ನ ಗಂಡನ ಕೈ ಬಿಡಲಿಲ್ಲ. ಅವರು ಮನ್ಸು ಮಾಡಿದ್ರೆ ಬಿಟ್ಟು ಹೋಗ್ಬೋದಿತ್ತು. ಆದ್ರೆ ಪ್ರೀತಿ ಅನ್ನೋದು ಅವರನ್ನ ತಡೆಯುತ್ತಿತ್ತೇನೋ ಗೊತ್ತಿಲ್ಲ. ಹೇಗಾದ್ರೂ ತನ್ನ ಗಂಡನನ್ನ ಬದುಕಿಸಿಕೊಳ್ಳಲೇಬೇಕು ಅಂತ ಆ ಯಮನಿಗೆ ಸವಾಲು ಹಾಕಿದ್ದಳೇನೋ. ಹೆಂಡತಿಯಾಗಿ ಅವನ ಸೇವೆ ಮಾಡುತ್ತಾ, ತಾಯಿಯಾಗಿ ತುತ್ತನ್ನಿಡುತ್ತಾ, ಮಗಳಾಗಿ ಯಾವಾಗಲೂ ಅವನ ಮಡಿಲಲ್ಲೇ ಮಲಗುತ್ತಾ, ಅವನೊಂದಿಗೆ ತಮಾಷೆ ಮಾಡ್ತಾ, ತನ್ನ ಗಂಡನ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಕಾಯಿಲೆ ಇದ್ದಿದ್ರಿಂದ ಅವನ ತಲೆಯನ್ನ ಬೋಳಿಸಿದ್ರೆ ಅವಳು ಕೂಡ
ತನ್ನ ತಲೆಯ ಕೂದಲನ್ನ ಕಟ್ ಮಾಡಿಕೊಂಡು ನಿನ್ ಜೊತೆ ನಾನಿದ್ದೀನಿ ಅನ್ನೋ ನಂಬಿಕೆಯನ್ನು ಹುಟ್ಟು ಹಾಕ್ತಿದ್ಲು. ಗಂಡನ ಮುಂದೆ ಡ್ಯಾನ್ಸ್ ಮಾಡಿ ಸಂತೋಷ ಪಡಿಸ್ತಿದ್ಲು. ತನ್ನ ಗಂಡನೇ ಅವಳಿಗೆ ಪ್ರಪಂಚವಾಗಿದ್ದ. ಮನ್ಸಲ್ಲಿ ತಡ್ಕೊಳಕಾಗ್ದಿರೋಷ್ಟು ನೋವಿದ್ರು ತನ್ನ ಗಂಡನ ಮುಂದೆ ಯಾವಾಗ್ಲೂ ನಗುತ್ತಾ ಅವನನ್ನು ನಗಿಸುತ್ತಾ ತನ್ನ ಪತಿಯನ್ನ ಬದುಕಿಸ್ಕೊಳ್ಳೋದಿಕ್ಕೆ ಅವನನ್ನ ಖುಷಿಯಾಗಿಡೋದಕ್ಕೆ ಏನೆಲ್ಲ ಮಾಡಬೇಕೋ ಎಲ್ಲವನ್ನ ಮಾಡಿದ್ಲು. ಆದ್ರೆ ಆ ವಿಧಿಯ ಆಟವೇ ಬೇರೆಯಾಗಿತ್ತು. ದಿನೇ ದಿನೇ ಕಳೆಯುತ್ತಾ ಕಾಯಿಲೆ ಹೆಚ್ಚಾದಂತೆ ವಿವೇಕ್ ಅವ್ರಿಗೆ ನೆನಪಿನ ಶಕ್ತಿ ಸಂಪೂರ್ಣವಾಗಿ ಹೊರಟೇ ಹೋಯ್ತು. ತನ್ನ ಪತ್ನಿಯನ್ನ ಗುರುತು ಹಿಡಿಯೋಕ್ಕೂ ಸಾಧ್ಯವಾಗದೇ ಇರುವಂತ ಸ್ಥಿತಿಗೆ ತಲುಪಿದ್ರು. ಇವರಿಬ್ಬರ ಪ್ರೀತಿಯನ್ನ ಕಂಡು ಆ ಭಗವಂತನಿಗೇನೆ ಹೊಟ್ಟೆ ಕಿಚ್ಚು ಬಂದಿತ್ತೇನೋ ಗೊತ್ತಿಲ್ಲ. ಕೊನೆಗೂ ವಿವೇಕ್ ಅವರು ಸೃಜನಾ ಅವರನ್ನ ಅರ್ಧಕ್ಕೆ ಬಿಟ್ಟು ಹೊರಟು ಹೋದ್ರು. ಬ್ರೈನ್ ಕ್ಯಾನ್ಸರ್ ಅನ್ನೋ ಮಹಾಮಾರಿ ವಿವೇಕ್ ಅವರನ್ನ ಬಲಿ ತಗೊಳ್ತು. ತನ್ನ ಪತಿಯೇ ನನ್ನ ಸರ್ವಸ್ವ, ತನ್ನ ಗಂಡನೇ ನನ್ನ ಪ್ರಪಂಚ ಎಂದವಳ ಬಾಳಲ್ಲಿ ಬಿರುಗಾಳಿಯೇ ಬಂದು ಗಂಡನನ್ನ ಹೊತ್ಕೊಂಡು ಹೋಯಿತು. ಅದೆಷ್ಟೇ ಕಷ್ಟ ನೋವುಗಳು ಬಂದ್ರು ಪತಿಯ ಕೈ ಬಿಡದೆ ಅವನ ಸೇವೆ ಮಾಡ್ತಾ ಖುಷಿ ಪಡಿಸ್ತಾ ಇನ್ನೂ ಹೆಚ್ಚಾಗಿ ಪ್ರೀತಿ ಕೊಡುತ್ತಾ ಕೊನೆವರೆಗೂ ಅವನನ್ನ ಬದುಕಿಸ್ಕೊಳ್ಳೋದಿಕ್ಕೆ ಹೋರಾಡದಂತ ಅವಳು ನಿಜಕ್ಕೂ ಕಲಿಯುಗದ ಸೀತೆನೇ ಅಲ್ವಾ? ಇವರ ಪ್ರೇಮ ಕಥೆಯನ್ನ ಕೇಳಿ ನಿಮ್ಗೇನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.